ಆಗ ಅವನೇ ನಿಮ್ಮ ಹತ್ರ ಬಂದು ನಿಮಗೆ ಥ್ಯಾಂಕ್ಸ್ ಹೇಳ್ತಾನೆ. ಏನೋ ರೀ, ಅತ್ತೆ ಮಾವ ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ, ಅಖಿಲ್ ಬಗ್ಗೆ ಎಷ್ಟು ವೇದನೆ ಪಡ್ತಿದಾರೋ. ಅಖಿಲ್ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಡ್ಯಾಡಿ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಅಖಿಲ್ ಬಗ್ಗೆ ನೀವೇನೂ ಯೋಚನೆ ಮಾಡಕ್ ಹೋಗ್ಬೇಡಿ. ಎಲ್ಲ ನಾನು ನೋಡ್ಕೊಳ್ತೀನಿ. ನೀವು ಆರಾಮಾಗಿರ್ಬೇಕು. ಈ ಜಗಳ ಎಲ್ಲ ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನೀವು ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ. ಅದು ನಮ್ಮ ಬೇಬಿಗೆ ಒಳ್ಳೇದಲ್ಲ. ಬೇಬಿನಾ? ಯಾರ್ದು ಬೇಬಿ? 1 minute. ಈ ಹಾಲು ಕುಡಿರಿ. ಈಗ ಯಾಕ್ರಿ ಹಾಲು? ಇದು ಬರೀ ಮಾಮೂಲಿ ಹಾಲಲ್ಲ ರೀ, ಕೇಸರಿ ಹಾಕಿರೋ ಹಾಲು. ತಗೊಳ್ಳಿ. ಕೇಸರಿ ಹಾಕಿರೋ ಹಾಲ? ಅದು ವಸುಗೆ ಯಾಕೆ? ಪ್ರೆಗ್ನೆಂಟ್ ಲೇಡೀಸು ಕೇಸರಿ ಹಾಕಿರೋ ಹಾಲು ಕುಡಿದ್ರೆ ತುಂಬಾ ಒಳ್ಳೇದಂತೆ. ಡಾಕ್ಟರ್ ಹೇಳಿದ್ರು, ಅದಕ್ಕೆ ಸ್ಪೆಷಲ್ ಆಗಿ ಶ್ರೀನಗರಿಂದ ಕೇಸರಿ ತರಿಸಿದೆ. ನಮ್ಗೆ ಹುಟ್ಟೋ ಮಗು ಮುದ್ದಾಗಿ ಆರೋಗ್ಯವಾಗಿರ್ಬೇಕು. ತಗೊಳ್ಳಿ, ಕೂತ್ಕೊಳ್ಳಿ. ವಸು ಬಸ್ರಿನಾ? ದೇವ್ರೇ, ಇದೆಲ್ಲ ಯಾವಾಗಾಯ್ತು? ಕೇಸರಿ 1 ಬಾಕ್ಸ್ ಮಾತ್ರ ತರಿಸಿದ್ರಾ? ಡೋಂಟ್ ವರಿ, ಹಾರಿಕಾಗೂ ತರಿಸಿದ್ದೇನೆ. ಆಮೇಲೆ ನೀವೇ ತಗೊಂಡೋಗಿ ಹಾರಿಕ ಕೊಡಿ. ಏನೋ ರೀ, ಅಂದ್ರೆ ತುಂಬಾ ದಿನದಿಂದ ಈ ವಿಷಯ ಮುಚ್ಚಿಟ್ಟಿದ್ದಾರೆ ಅಂತ ಆಯ್ತು. ಆದಷ್ಟು ಬೇಗ ಅತ್ತೆಗೆ ಹೇಳ್ಬಿಟ್ರೆ ಟೆನ್ಷನ್ ಕಮ್ಮಿ ಆಗತ್ತಲ್ವಾ? ಅತ್ತೆ ಬಗ್ಗೆನೇ ನನ್ ಭಯ ಎಲ್ಲ. ಇದಕ್ಕೇನಾ ಇಷ್ಟು ದಿನದಿಂದ ಟೆನ್ಷನ್ ಮಾಡ್ಕೋತಾ ಇದ್ದಿದ್ದು? ನೀವು ಯಾವುದಕ್ಕೂ ಭಯ ಪಡಕ್ ಹೋಗ್ಬಿಡಿ ಹೊಸೋರೆ. ಅಮ್ಮ ಒಳ್ಳೆ ಮೂಡಲ್ಲಿರ್ಬೇಕಾದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ನಾನೇ ಹೇಳ್ತೀನಿ. ಅಮ್ಮನ ಹೇಗಾದ್ರೂ ಕನ್ವಿನ್ಸ್ ಮಾಡ್ತೀನಿ. ಓಕೆನಾ? ನೀವೇನು ಓರಿ ಆಗ್ಬೇಡ್ರಿ. ಓಕೆ? ಥ್ಯಾಂಕ್ಸ್ ರೀ. ಯಾವುದಕ್ಕೆ? ನೆನಪು ಮಾಡ್ಕೊಂಡು ಕೇಸರಿನ ತರಿಸಿದಕ್ಕೆ. ಅದು ನನ್ನ ಕರ್ತವ್ಯ ಹೊಸೋರೆ. ಹುಡ್ತಾ ಇರೋ ನಮ್ಮ ಮಗುಗೆ ನಾನು ಕೊಡ್ತಿರೋ ಒಂದು ಚಿಕ್ಕ ಕಾಣಿಕೆ. ಏನೋ ಅಭಿ, ಎಷ್ಟು ಬೆಳೆದ್ಬಿಟ್ಟಿದ್ಯೋ. ನಿಮ್ಮಮ್ಮ ಬೇಡ ಅಂತ ಹೇಳಿದ್ರು ಕೇಳ್ದೆ ವಸು ನೀನು ಸೇರಿ ಮಗುನ್ ಮಾಡ್ಕೋತಿದ್ದೀರಾ? ಮಾಡ್ತೀನಿ ರೀ ನಿಮ್ಗೆ. ಏನು ಹೊಸೋರೆ, ನಾನು ತಂದಿರೋ ಸೀರೆ ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿದೆ ರೀ. ಈ ತರ ಸ್ಯಾರಿನ ಉಟ್ಕೋಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಿದ್ದೆ. ಮತ್ತೆ ಕೇಳ್ಬೋದಿತ್ತಲ್ವಾ? ಕೇಳಿದ್ದೀನಿ, ಎಲ್ಲ ನೀವೇ ಕೊಡ್ತಿದ್ದೀರಾ. ನಿಮಗೇನ್ ಬೇಕು ಅಂತ ನನಗೆ ಗೊತ್ತಿಲ್ಲ ರೀ. ನೀವು ಕೊಡ್ಸೋದೇ ನಾನು ಆಸೆ ಪಡೋದು. ನಿಮಗೆ ಗೊತ್ತಿಲ್ದಿರೋ ಆಸೆಗಳು ನನ್ಗ್ಯಾವುದೂ ಇಲ್ಲ ರೀ. ನಿಮ್ಗೊಂದು ವಿಷಯ ಗೊತ್ತಾ? ನೀವು ಕನ್ಸೀವ್ ಆದ್ಮೇಲೆ ನಾನು ನಿಮಗೆ ಕೊಡ್ತಾರೋ ಫಸ್ಟ್ ಗಿಫ್ಟ್ ಇದು. ತುಂಬಾ ಥ್ಯಾಂಕ್ಸ್ ರೀ. ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ನಾಳೆ ಪೂಜೆ ಚೆನ್ನಾಗಾಗ್ಬೇಕು.
ಮನೆ ಜಗಳ ಎಲ್ಲ ದೂರ ಆಗ್ಬೇಕು, ಎಲ್ರೂ ಖುಷಿಯಾಗಿರ್ಬೇಕು. ಹಾಗೇನೆ ನಮ್ಮ ಮಗು ಬಗ್ಗೆ ಅತ್ತೆ ಗೊತ್ತಾಗ್ಬೇಕು. ಅತ್ತೆ ನಮಗ್ ಆಶೀರ್ವಾದ ಮಾಡ್ಬೇಕು. ಖಂಡಿತ ಹೊಸವ್ರೆ, ನಾಳೆ ಪೂಜೆ ಆಗ್ತಿದ್ದಂಗೆ ಅಮ್ಮನಿಗೆ ಹೇಳ್ಬಿಡ್ತೀನಿ. ನೀವು ಮಾತ್ರ ಟೆನ್ಷನ್ ಮಾಡ್ಕೊಳ್ದೆ ಹ್ಯಾಪಿಯಾಗಿರ್ಬೇಕು, ಓಕೆ? ಸಾಕು ರೀ, ತಲೆನೋವು ಕಮ್ಮಿ ಆಯ್ತಾ? ಸ್ವಲ್ಪ ರಿಲೀಫ್ ಆಯ್ತು. ನಿಮ್ಮ ಹತ್ರ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿಸ್ತಿದ್ದೀನಿ. ತುಂಬ ಗಿಲ್ಟ್ ಫೀಲ್ ಆಗ್ತಿದೆ ರೀ. ಗಿಲ್ಟಿ ಯಾಕ್ರಿ? ನನಗೆ ತಲೆನೋವು ಬಂದರೆ ನೀವು ನನಗೆ ಹೆಡ್ ಮಸಾಜ್ ಮಾಡಲ್ವಾ? ನಾನು ಮಾಡೋದೇ ಬೇರೆ, ನೀವು ಮಾಡೋದೇ ಬೇರೆ. ಗಂಡನಿಗೆ ಹೆಂಡತಿ ಸೇವೆ ಮಾಡಿದ್ರು, ಹೆಂಡತಿಗೆ ಗಂಡ ಸೇವೆ ಮಾಡಿದ್ರು ಎಲ್ಲ ಒಂದೇ ರೀ. ಕಷ್ಟ ಸುಖನ ಒಟ್ಟಿಗೆ ಹಂಚ್ಕೊಳ್ತೀವಿ ಅಂತ ಮದುವೆ ದಿನ ಪ್ರಮಾಣ ಮಾಡ್ತೀವಲ್ವಾ, ಆ ಪ್ರಮಾಣನ ಉಳಿಸ್ಕೋಬೇಕಲ್ವಾ? ನನಗೋಸ್ಕರ ನೀವು ನಿಮ್ಮ ಘನತೆಗಿಂತ ಕಮ್ಮಿಯಾಗಿರೋ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀರಾ. ನನಗೆ ತುಂಬ ಕಷ್ಟ ಆಗತ್ತೆ ರೀ. ನೀವು ಹತ್ರ ಯಾವ ಫೀಲಿಂಗ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೇಬೇಕು. ಅದು ಯಾವ ಕೆಲಸ ಆದರೂ ಸರಿ, ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ. ತಲೆನೋವು ಕಮ್ಮಿ ಆಯ್ತಾ? ಇನ್ನೊಂದ್ಸರಿ ಮಸಾಜ್ ಮಾಡ್ಲಾ? ಕಮ್ಮಿ ಆಯ್ತು ರೀ. ಶೋರ್? ನಿಜವಾಗ್ಲೂ ಕಮ್ಮಿ ಆಯ್ತು. ನಿಮಗೆ ತಲೆನೋವು ಯಾಕೆ ಬಂತು ಅಂತ ನನಗೆ ಗೊತ್ತು ರೀ. ಅಮ್ಮನ ಬಗ್ಗೆ, ಅಖಿಲ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಲ್ವಾ? ನಾಳೆಯಿಂದ ನಿಮಗೆ ಆ ತಲೆನೋವು ಬರೆದಿರೋ ಥರ ನಾನು ಮಾಡ್ತೀನಿ, ಓಕೆ? ಹಾಗಾದ್ರೆ ನಾಳೆ ನಿಜವಾಗ್ಲೂ ನಮಗೆ ದೊಡ್ಡ ಹಬ್ಬನೇ ರೀ. ಪೂಜೆ ನಿನ್ ತಂಗಿರ್ಗೆ ಕಣೋರಾಕಿ, ನಿಂಗಲ್ಲ. ಗೊತ್ತು ದೊಡ್ಡಮ್ಮ, ಅಮ್ಮ ಹೇಳಿದ್ರು. ನನ್ ತಂಗಿರ್ಗೆ ಪೂಜೆ ಮಾಡ್ತಿರೋದನ್ನ ನಾನು ನೋಡ್ಬೇಕು ಅಂತ ಆಸೆ. ನಿನ್ ಫ್ರೆಂಡ್ಸ್ ಇನ್ನೂ ಬಂದಿಲ್ವಾ ರಾಕಿ? ಅಲ್ಲಿ ನೋಡಿ ಬರ್ತಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಅಮ್ಮ, ದಸರಾ ಹಬ್ಬದ ದಿನ ಮಾಡ್ತಿರೋ ಈ ಪೂಜೆ ಅಂದ್ರೆ ಕುಮಾರಿ ಪೂಜೆ ಪರಮ ಪವಿತ್ರವಾದದ್ದು, ಶುಭಪ್ರದವಾದದ್ದು. ಮುಖ್ಯವಾಗಿ ಈ ನವಮಿ ದಿನ ಮಾಡೋ ಪೂಜೆ ವಿಶಿಷ್ಟವಾದದ್ದು. ಈ 11 ಜನ ಮಕ್ಕಳನ್ನ ಕೂಡ ಕರ್ಕೊಳ್ಳಿ. ಚಿಕ್ಕ ಮಕ್ಕಳು ಅಂತ ಅನ್ಕೊಳ್ದೆ ಸಾಕ್ಷಾತ್ ಅಮ್ಮನವ್ರ ಅವತಾರ ಅಂತ ತಿಳ್ಕೊಂಡು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಕೋರಿಕೆಗಳೆಲ್ಲಾನು ಈಡೇರುತ್ತೆ. ಅದಕ್ಕೆ ಈ ಪೂಜೆ ಮಾಡಿಸ್ತಾ ಇದೀವಿ ಪುರೋಹಿತ್ರೆ. ಪೂಜೆನ ಯಾರಮ್ಮ ಮಾಡಿಸ್ತಿರೋದು? ನಾನೇ ಪುರೋಹಿತ್ರೆ. ಇದೇನೆ ವಸು ಮಾಡ್ತೀನಿ ಅಂದ್ಲಲ್ವಾ?
ಮೊನ್ನೆ ದೇವಸ್ಥಾನದಲ್ಲಿ ವಸುನೆ ಅಲ್ವಾ ಪೂಜೆ ಮಾಡಿದ್ದು. ಹಾರಿಕಾ ಮಾಡೋ ಹಾಗಿಲ್ಲ, ಈ ಸಲ ಪಾವನಿನೇ ಮಾಡ್ಲಿ ಅದ್ಕೆ. ಪಾವನಿ ಅದಕ್ಕೆ ನಮ್ಮ ಮನೆಗೆ 2ನೇ ಅಮ್ಮನ ಥರ. ಆ ಅಮ್ಮನವ್ರಿಗೆ ನಮ್ಮ ಅದಕ್ಕೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಪೂಜೆ ಮಾಡಿ. ಹಾಗೆ ಆಗ್ಲಪ್ಪ, ಇನ್ ಸ್ವಲ್ಪ ಹೊತ್ತಲ್ಲಿ ಶುಭಗಳಿಗೆ ಶುರು ಆಗುತ್ತೆ. ಆಗ ಪೂಜೆ ಶುರು ಮಾಡೋಣ. ಬನ್ನಿ ಬನ್ನಿ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಅತ್ಗೆ? ಡಾಕ್ಟರ್ನ ಯಾಕೆ ಕರ್ಕೊಂಡು ಬಂದಿದ್ಯಾ? ಬೇಗ ವಸು ನೋಡಿ ಡಾಕ್ಟರ್, ನೋಡಿ. ವಸುಗೆ ಏನಾಗಿದೆ ಸುಮಂಗ್ಲಿ? ಡಾಕ್ಟರ್ ಹೇಳ್ತಾರಣ್ಣ. ಈಗ ಹೇಗಿದ್ದೀರಾ ವಸು ಅವರೇ? ನಿಮಗೆ ಕೊನೆ ಸಲನೇ ಹೇಳಿದ್ನಲ್ಲ, ಯಾಕಿಷ್ಟು ಕೇರ್ಲೆಸ್ ಆಗಿದ್ದೀರಾ? ಇಂತಹ ಪರಿಸ್ಥಿತಿಯಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಸೂಪರ್ ಆಂಟಿ, ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಬಂದಿದ್ಯಾ. ನಮ್ ವಸುಗ್ ಏನಾಗಿದೆ ಡಾಕ್ಟರ್? ಅವಳು ಒಂದ್ಸಲ ಬಂದಿದ್ಲು, ಮತ್ತೆ ಬಂದಿದ್ಲಾ? ಅವರು 2 ಸಲ ಬಂದಿದ್ರು ಮೇಡಮ್. ಯಾಕೆ ಬಂದಿದ್ಲು ಅಂತ ಹೇಳಿ ಡಾಕ್ಟರ್. ಅವಳು ಹೇಳಿಲ್ಲ ಡಾಕ್ಟರ್, ಈಗ ನೀವಾದ್ರೂ ಹೇಳಿ. ಖಂಡಿತ ಹೇಳ್ತೀನಿ. ಇದು ಮುಚ್ಚಿಡೋ ಅಂತ ವಿಷಯನೇ ಅಲ್ಲ, ಹೇಳಲೇಬೇಕಾಗಿರೋದು. ಬೇಗ ಹೇಳಿ ಡಾಕ್ಟರ್, ನಮ್ ವಸು ಅಕ್ಕಂಗೆ ಏನಾಗಿದೆ? ವಸು ಅವರು ಈಗ ತುಂಬಾ ವೀಕ್ ಆಗಿದ್ದಾರೆ. ಅವ್ರ BP ತುಂಬಾ ಲೋ ಇದೆ, ಪಲ್ಸ್ ವೀಕ್ ಆಗಿದೆ. ಫಸ್ಟ್ ಟೈಮ್ ಬಂದಾಗ್ಲೇ ಈ ವಿಷಯ ಹೇಳಿದ್ದೆ, ಮತ್ತೆ ಬಂದಾಗ್ಲೂ ಅದನ್ನೇ ಹೇಳಿದ್ದೆ. ಅವರು ರೆಸ್ಟ್ ಮಾಡಬೇಕು, ಟೈಮಿಗೆ ಸರಿಯಾಗಿ ಫುಡ್ ತಿನ್ಬೇಕು, ವಿಟಮಿನ್ ಟ್ಯಾಬ್ಲೆಟ್ಸು ತಗೋಬೇಕು. ಟೇಕ್ ಕೇರ್ ವಸುಂಧರಾ. ಮನೆ ಕೆಲಸ ಎಲ್ಲ ನೀವೇ ಮಾಡ್ತಿರೋ ತರ ಇದೆ. ನಿಮ್ ದೇಹಕ್ಕೆ ಸ್ವಲ್ಪ ರೆಸ್ಟ್ ಕೊಡಿ, ನಿಮಗೆ ತುಂಬಾ ಅವಶ್ಯಕತೆ ಇದೆ. ಹೌದು ಡಾಕ್ಟರ್, ಪಾಪ ವಸುಗೆ ಕೆಲಸ ಜಾಸ್ತಿ ಆಗಿದೆ. ನಮ್ ಚಿಕ್ಕ ಸೊಸೆ ಪ್ರೆಗ್ನೆಂಟು, ಅವಳ ಕೆಲಸನೆಲ್ಲ ವಸುನೇ ಮಾಡ್ತಾ ಇದ್ದಾಳೆ. ನಿಮ್ ಮನೆ ಮುಂದೆ ಹೋಗ್ತಿರ್ಬೇಕಾದ್ರೆ ಹೊರಗಡೆ ಇವ್ರು ಕಾಣಿಸಿದ್ರು. ಅವತ್ತು ಎಲ್ರೂ ಹಾಸ್ಪಿಟ್ಲ್ಗೆ ಬಂದಿದ್ರಲ್ಲ, ಇವ್ರು ನನ್ನ ಗುರ್ತು ಹಿಡಿದು ಮನೆ ಕರೆದ್ರು. ಇವತ್ ನಿಮ್ಮನ್ನ ಹೀಗ್ ನೋಡ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಹೋಗ್ ಬರ್ತೀನಿ ವಸು ಅವರೇ, ಟೇಕ್ ಕೇರ್. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಬಂದ್ಮೇಲೆ ಮಾತಾಡೋಣ ಅಭಿ. ಅವ್ರಾಗ್ಲೇ 2 ಸಲ ಫೋನ್ ಮಾಡಿದ್ರು. ಸರಿ ಡ್ಯಾಡಿ, ಹೋಗಿ ಬನ್ನಿ. ಸಂಜೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ವಸು, ಹಾರಿಕಾನ ಹುಷಾರಾಗಿ ನೋಡ್ಕೊ. ನೀನ್ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ.
ನೋಡಿದ್ರ ವಸುವ್ರೆ, ಅಮ್ಮನಿಗೆ ನೀವಂದ್ರೆ ತುಂಬಾ ಪ್ರೀತಿ. ಅಮ್ಮನ ಬಗ್ಗೆ ನೀವೇನು ಉರಿ ಆಗ್ಬೇಡಿ. ಇವತ್ತು ಹೇಗಾದ್ರೂ ಮಾಡಿ ಈ ವಿಷಯ ಹೇಳಲೇಬೇಕು. ಅಮ್ಮನವ್ರ ದಯೆಯಿಂದ ಎಲ್ಲ ಒಳ್ಳೇದಾಗ್ಬೇಕು. ಆಗುತ್ತೆ ಮಮ್ಮಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಿನ್ನಿಂದಲೇ ಕಲಿತೆ ಪ್ರೀತಿಯ. ನೀ ಬರೋ ದಾರಿಯ ಕಾಯುತ್ತಾ ಕುಳಿತರೆ ಹಗಲಿಗೂ ರಾತ್ರಿಗೂ ಯಾಕು ಸಂಶಯ. ನಿನ್ನ ಹೆಸರನು ಮೇಲಗೆ ಕರೆದರೆ ಗಾಳಿಗೂ ನಾಚಿಕೆ ಏನು ವಿಸ್ಮಯ. ನಿನ್ನೊಳಗಿರುವ ನಿನ್ನ ಕಣ್ಣಲ್ಲಿ ಕಂಡೆನು ನಾ, ಕಣ್ಣು ಮುಚ್ಚಿದರೂ ನೀನೇ. ನಿನ್ನಿಂದಲೇ ಎಲ್ಲ ಕಲ್ಪನೆ, ಎಲ್ಲಿದ್ದರೂ ಬೆಳೆದ ಯೋಚನೆ. ಆಂಟಿ, ಬೆಳಗ್ಗೆನೆ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಬೆಡ್ ಕಾಫಿಗೋಸ್ಕರನಾ ಇಲ್ಲ ಬ್ರೇಕ್ಫಾಸ್ಟ್ಗೋಸ್ಕರನಾ? ಪ್ರತೀಕಾರಕ್ಕೋಸ್ಕರ ಕಣೆ. ನಿನ್ನೆ ಅಭಿಯಿಂದ ನನ್ ಪ್ಲಾನ್ ಪೂರ್ತಿ ಫೇಲ್ ಆಯ್ತು. ಆದ್ರಿವತ್ತು ಆ ವಸುನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತಿದ್ದೀನಿ. ಹೇಗಾಂಟಿ? ನನ್ ಹತ್ರ ಇನ್ನೊಂದು ಪ್ಲಾನ್ ಇದೆ. ಏನಾಯ್ತು ಜಯಂತಿ? ಹೋಯ್ತು ರೀ, ನನ್ನ ಬೆಲೆ, ಘನತೆ, ಗೌರವ ಎಲ್ಲ ಸರ್ವನಾಶ ಆಗೋಯ್ತು. ನಾನು ಬದುಕಿರ್ಬೇಕಾದ್ರೇನೆ ಎರಡನೇ ಸೊಸೆ ವಸು ನನಗೆ ಪಿಂಡ ಇಟ್ಬಿಟ್ಲು. ಏನ್ ಹೇಳ್ತಿದ್ದೀಮ್ಮ? ಈ ಪಾಪದಲ್ಲಿ ನಿಂದು ಭಾಗ ಇದೆ ಅಲ್ವಾ ಅಭಿ? ನಿನ್ನ ಹೆಂಡತಿ ಜೊತೆ ಸೇರ್ಕೊಂಡು ನೀನು ಕೂಡ ನನಗೆ ಎಳ್ಳು ನೀರು ಬಿಟ್ಬಿಟ್ಟೆ ಅಲ್ವಾ? ಅಷ್ಟಕ್ಕೂ ಏನಾಯ್ತಮ್ಮ? ಯಾಕೆ ವಸೋಬಿನ ಬೈತಾ ಇದ್ಯಾ? ನಾನ್ ಈ ಮನೇಲಿ ಯಾರನ್ನೂ ಬೈತಾ ಇಲ್ಲ, ನನಗ್ ನಾನೇ ಶಪಿಸ್ಕೋತಾ ಇದ್ದೀನಿ. ನನ್ನ ಕೈಲಾಗ್ದಿರೋದನ್ನ, ನನ್ನ ಅಸಮರ್ಥತೆನ ನಾನೇ ಬೈಕೋತಾ ಇದ್ದೀನಿ. ಅಂಥದ್ದೇನಾಯ್ತದ್ಕೆ? ವಸು ನಿನ್ ಮರ್ಯಾದೆ ಕಳೆದ್ಲಾ? ಮರ್ಯಾದೆ ಕಳೆದಿದ್ರು ಚೆನ್ನಾಗಿರ್ತಿತ್ತು. ಆದ್ರೆ ನನ್ನ ಪ್ರಾಣನೇ ತೆಗೆದುಬಿಟ್ಲು, ನನ್ನ ಹೃದಯನ ಒಡೆದ್ಬಿಟ್ಲು, ನನ್ನನ್ನ ಬದುಕಿರೋ ಶವ ಮಾಡ್ಬಿಟ್ಲು.
ನನ್ನನ್ನ ಕರಿಬೇಡ. ನನ್ನ ಶತ್ರು ಅಂತ ಕರಿ. ಅಂತ ತಪ್ಪು ವಸು ಏನ್ ಮಾಡಿದ್ಲೋತೆ? ನಿಮ್ಮೆಲ್ಲರಿಗೂ ವಸು ಯಾವ ತಪ್ಪು ಮಾಡಲ್ಲ. ತುಂಬಾ ಒಳ್ಳೆಯವಳು ಅಂತ ನಂಬ್ತಿರಲ್ವಾ? ಹಾಗೆ ನಾನು ಇವಳನ್ನ ನಂಬಿದ್ದೆ. ಆದ್ರೆ ಈ ವಸು ನನಗೆ ದ್ರೋಹ ಮಾಡ್ಬಿಟ್ಲು, ನಂಬಿಕೆ ದ್ರೋಹ ಮಾಡ್ಬಿಟ್ಲು. ನನ್ನ ಮಾತಿಗಿಲ್ಲ ಅಂತ ಹೇಳಿ ತಾಯಿ ಆಗ್ತಾ ಇದ್ದಾಳೆ. ಏನೋ ಆಗುತ್ತೆ ಅನ್ಕೊಂಡ್ರೆ ಇನ್ನೇನೋ ಆಯ್ತಲ್ಲ ಆಂಟಿ. ಜಗಳ ಯಾಕೆ ಸಿಂಪಲ್ ಆಗಿ ಎಂಡಾಗೋಯ್ತು? ಹುಚ್ಚುಡ್ಗಿ, ಇದು ಅಂತ್ಯ ಅಲ್ಲ ಕಣೆ, ಆರಂಭ. ಓ, ನಿಮ್ ಅತ್ತೆ ಮನ್ಸಲ್ಲಿ ಅಗ್ನಿ ಪರ್ವತ ಹಚ್ಚಿದೀವಿ. ಅದು ಬ್ಲಾಸ್ಟ್ ಆಗಿ ವಸುನ ಸುಟ್ಟು ಬೂದಿ ಮಾಡುತ್ತೆ. ನೋಡ್ತಾ ಇರು. ಇಲ್ಲ, ಹಾಗಾಗ್ಬಾರ್ದು. ನನ್ನ ಅಭಿ ಇನ್ನು 100 ವರ್ಷ ಚೆನ್ನಾಗಿ ಬದುಕ್ಬೇಕು. ಬೇಕಾದ್ರೆ ನಾನು ಪ್ರಾಣ ಕೊಡ್ತೀನಿ ಹೊರತು ನನ್ನ ಮಗನ ಬಿಟ್ಕೊಡಲ್ಲ. ಜಯಂತಿ, ಶುಭ ಸಂಕೇತವಾಗಿ ವಸು ತಾಯಿ ಆಗ್ತಿದ್ರೆ ನೀನ್ ಯಾಕೆ ಹಾಗೆ ಮಾತಾಡ್ದೆ? ವಸು ತಾಯಿ ಆಗ್ಬಾರ್ದು ರೀ. ಯಾಕೆ? ಯಾಕೆ ಅಂದ್ರೆ ವಸು ತಾಯಿ ಆದ್ರೆ ಅನು ಕೀರ್ತಿನ ನಿರ್ಲಕ್ಷ್ಯ ಮಾಡ್ತಾಳೆ ಅಂತನ? ಅವರ ಲಾಲ್ನೆ ಪಾಲನೆನ ಅವಳು ಬಿಟ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ರೀ. ನೀನ್ ಯಾಕೆ ಹೀಗೆ ಆಡ್ತಿದ್ಯಾ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ತಾಯ್ತನ ಅನ್ನೋದು ಎಷ್ಟು ದೊಡ್ಡ ವರ. ಒಬ್ಬ ಗಂಡ್ಸಾಗಿ ನನಗಿಂತ ಹೆಣ್ಣಾಗಿ 3 ಮಕ್ಕಳು ತಾಯಿಯಾಗಿರೋ ನಿನಗೇ ಚೆನ್ನಾಗಿ ಗೊತ್ತು. ಅಂತ ವರನ ನೀನ್ ಬೇಡ ಅಂತಿದ್ಯಾ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಜಯಂತಿ. ನಾನ್ ಯಾಕೆ ಬೇಡ ಅಂತಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ರೀ. ಏನ್ ಕಾರಣ ಅಂತ ಹೇಳು ಜಯಂತಿ. ಅಗ್ನಿ ಸಾಕ್ಷಿಯಾಗಿ ವಸು ಅಭಿ ಮದ್ವೆ ಮಾಡ್ಕೊಂಡಿದ್ದಾರೆ, ಗಂಡ ಹೆಂಡತಿ ಆಗಿದ್ದಾರೆ. ವಸುಗೆ ರಾಖಿ, ಅಭಿಗೆ ಅನು ಕೀರ್ತಿ ಇರ್ಬೋದು. ಆದ್ರೆ ಅಭಿ ವಸುಗೆ ಅಂತ ಒಬ್ಬ ಮಗನೋ ಮಗಳೋ ಇದ್ರೆ ಏನ್ ತಪ್ಪು? ಅವ್ರಿಗೆ ಮಕ್ಕಳಾಗಬೇಕು ಅಂತ ಅಭಿ ವಸು ಆಸೆ ಪಡೋದ್ರಲ್ಲಿ ಪಾಪ ಏನು ಇಲ್ವಲ್ಲ. ಪ್ರಾಣ ಹೋಗುತ್ತೆ ರೀ. ಯಾರ ಪ್ರಾಣ ಜಯಂತಿ? ಅದನ್ನ ಆಮೇಲೆ ನಾನೇ ನಿಮ್ಗೆ ವಿವರವಾಗಿ ಹೇಳ್ತೀನಿ. ಆದ್ರೆ ಈಗ ವಸು ಮಕ್ಕಳನ್ನ ಪಡೆಯೋ ಸಮಯ ಅಲ್ಲ. ಏನೇ ಆಗ್ಲಿ ನಾನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ತಪ್ಪು ಜಯಂತಿ. ನಾವು ಆಸೆ ಪಟ್ಟಿದ್ದಕ್ ಮಾತ್ರ ಮಕ್ಕಳಾಗಲ್ಲ, ದೇವ್ರು ಕೊಡ್ಬೇಕು. ಹಾಗ ಅವನ್ ಕೊಟ್ಟಿರೋ ಮಗುನ ಬೇಡ ಅನ್ಬಾರ್ದು. ಸಂತಾನ ಪಡೆಯೋಕಾಗ್ದೆ, ತಾಯಿ ತಂದೆ ಆಗೋಕಾಗ್ದೆ ನೊಂದಿರೋ ಎಷ್ಟೋ ಜನ ದಂಪತಿಗಳನ್ನ ನೀನ್ ನೋಡಿರ್ತೀಯ. ಮಕ್ಕಳಿಗೋಸ್ಕರ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅನ್ನೋದು ನೀನು ಗೊತ್ತಿರೋದೇ ಅಲ್ವಾ ಜಯಂತಿ? ನಾನು ಹೋಗಿ ಅಜ್ಜಿನ ಕರ್ಕೊಂಬರ್ತೀನಿ. ಬೇಡ ರಾಕಿ, ನಿಮ್ಮ ಅಜ್ಜಿ ನಿನಗೆ ಬೈತಾರೆ. ಪರವಾಗಿಲ್ಲ ತಾತ, ನಾನ್ ತುಂಬಾ ಚಿಕ್ಕೋನಲ್ವಾ, ಅಜ್ಜಿ ಬೈದ್ರು ಕೂಡ ನನಗ್ ಫೀಲ್ ಆಗಲ್ಲ.
ಅತ್ತಿನ ಊಟಕ್ ಬಾ ಅಂತ ಕರೆಯೋದಕ್ಕೆ ಆ ರಾಕಿ ಹೋಗ್ತಿದ್ದಾನ ಆಂಟಿ. ರಾಕಿ ಅಲ್ಲ, ಆ ಬ್ರಹ್ಮದೇವ ಬಂದ್ ಕರೆದ್ರು ನಿಮ್ಮತ್ತೆ ಹೊರಗ್ ಬರಲ್ಲ ಕಣೆ. ಅಜ್ಜಿ, ಎಲ್ರೂ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಊಟಕ್ ಬನ್ನಿ ಅಜ್ಜಿ. ಬರಲ್ಲ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಹೇಳಿದ್ರಿ, ಆದ್ರೆ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲ ಅಜ್ಜಿ. ನಿಮಗ್ ಕೋಪ ಬಂದಿದೆ ಅಂತ ನನಗ್ ಗೊತ್ತು, ಆದ್ರೆ ನಿಮ್ ತರಾನೇ ಎಲ್ರೂ ಉಪವಾಸ ಇದ್ದಾರೆ. ಉಪವಾಸ ಇರಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನಿಮ್ಗೆಲ್ಲ ಹಸ್ವಾಗಿದ್ರೆ ಎಲ್ರೂ ತಿನ್ಬೋದು. ನೀವಿಲ್ದೆ ನಾವ್ ಹೇಗ್ ತಿನ್ನೋದು ಅಜ್ಜಿ? ನನಗ್ ತೊಂದ್ರೆ ಕೊಡ್ಬೇಡ ರಾಕಿ, ಹೊರಟೋಗು. ನಿಮ್ಗೆ ಜಾಸ್ತಿ ತೊಂದ್ರೆ ಕೊಡಲ್ಲ ಅಜ್ಜಿ. 4 ಮಾತ್ ಹೇಳಿ ಹೋಗ್ತೀನಿ. ತಾತ ದೊಡ್ಡವರು, ಅವರು ಉಪವಾಸ ಇರೋದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಜ್ಜಿ. ಭಾಸ್ಕರ್ ದೊಡ್ಡಪ್ಪಂಗೆ ಹಸುವು ತಡಿಯಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತು. ಅಖಿಲ್ ಚಿಕ್ಕಪ್ಪ ಈಗ ವರ್ಕಲ್ ಇದ್ದಾರೆ. ತಿಂದೇ ಇದ್ರೆ ಈಗ ಬ್ರೈನ್ ಕೆಲಸ ಮಾಡಲ್ಲ. ಯಾವಾಗ್ಲೂ ಏನಾದ್ರೂ ತಿನ್ನೋ ಸುಮಂಗಳಿ ಅಜ್ಜಿನೇ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಪಾವನಿ ದೊಡ್ಡಮ್ಮ ಮತ್ತೆ ಡ್ಯಾಡಿ ಹೊಟ್ಟೆ ಹಸುವನ್ನ ತಡ್ಕೋತಾರೆ, ಆದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ಮೆಟ್ಲ ಮೇಲಿಂದ ಕೆಳಗೆ ಬಿದ್ದೋದ್ರು ಡಾಕ್ಟರ್. ಅವ್ರೀಗ ಪ್ರೆಗ್ನೆಂಟ್. ಆಗ್ಲಿಂದ ಕಣ್ ಕೂಡ ಬಿಟ್ಟು ಮಾತಾಡ್ತಾ ಇಲ್ಲ. ಪ್ಲೀಸ್ ಬೇಗ ನೋಡಿ. ನಮ್ಮ ಮಮ್ಮಿನ ಸೇವ್ ಮಾಡಿ ಆಂಟಿ. ರಾಕಿ, ಡೋಂಟ್ ವರಿ ರಾಕಿ. ಡಾಕ್ಟರ್ ಪ್ಲೀಸ್ ಬೇಗ ನೋಡಿ. ನರ್ಸ್, ಬೇಗ ಕರ್ಕೊಂಡ್ ಬನ್ನಿ.
ಹೇಳು ಮಗು. ನಮ್ಮಮ್ಮ ಹೆಸರು ವಸುಂಧರ. ನಮ್ಮಮ್ಮ ಹೊಟ್ಟೆಯಲ್ಲಿ ಒಂದು ಪುಟ್ಟ ಪಾಪು ಇದೆ. ಅವರು ಹಾಸ್ಪಿಟಲಲ್ಲಿದ್ದಾರೆ. ಅವ್ರಿಗೇನು ಆಗ್ಬಾರ್ದು ಅಂತ ಅರ್ಚನೆ ಮಾಡಿ ಪುರೋಹಿತರೆ. ಸರಿ ಕಣಪ್ಪ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರೇರನೆ ಶ್ರೀರಾಮ ಪೂಜಾಂಕರಿಷ್ಯೇ. ಓಂ ಅತ ಧ್ಯಾನಂ ಸೀತಾರಾಮ ಪರಬ್ರಹ್ಮಣೇ ನಮಃ. ಶ್ರೀರಾಮ ಪೂಜಾಂಕರಿಷ್ಯೇ. ಸ್ವಾಮಿ, ನಮ್ಮಮ್ಮ ಮತ್ತೆ ನನ್ನ ತಮ್ಮಂಗೆ ಏನೂ ಆಗ್ಬಾರ್ದು. ನೀನೇ ಕಾಪಾಡಬೇಕು. ಸ್ವಾಮಿ, ನಮ್ಮ ಸಮಸ್ಯೆಗೆ ನೀವು ಕೊಟ್ಟಿದ್ದ ಪರಿಹಾರ ಫಲಿಸ್ತು. ನಮ್ಗೆ ಒಳ್ಳೇದಾಯ್ತು ಸ್ವಾಮಿ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಸಂತೋಷ. ಪುರೋಹಿತರೆ, ಅವ್ರು ಯಾರು? ಅವರೊಬ್ಬ ಮಹಿಮಾನ್ವಿತ ಸ್ವಾಮೀಜಿ ಕಣಪ್ಪ. ನಮಗೇನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಹೇಳ್ತಾರೆ. ಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಕೇಳು. ಸ್ವಾಮಿ, ಹೇಳು ಮಗು. ನನ್ಗೊಂದ್ ಸಮಸ್ಯೆ ಇದೆ. ನೀವೇ ಅದಕ್ಕೆ ಪರಿಹಾರ ಹೇಳ್ಬೇಕು ಸ್ವಾಮಿ. ಅರ್ಥ ಆಯ್ತು ಮಗು. ಮಾನವ ಪ್ರಯತ್ನನೂ ಮೀರಿ ದೇವರ ಸಹಾಯ ಕೇಳ್ಕೊಂಡ್ ಬಂದಿದ್ಯಾ. ನಿಮ್ ತಾಯಿ ಜೀವಕ್ಕೋಸ್ಕರ ಬಂದಿದ್ಯಾ. ಹೌದು ಸ್ವಾಮಿ. ನಮ್ಮಮ್ಮ ಮತ್ತೆ ತಮ್ಮನ್ನ ಆ ದೇವ್ರೇ ಕಾಪಾಡಬೇಕು ಅಂತ ಡಾಕ್ಟರ್ ಆಂಟಿ ಹೇಳಿದ್ರು. ಇಷ್ಟು ಸಣ್ಣ ವಯಸ್ಸಲ್ಲಿ ನಿಮ್ಮ ಅಮ್ಮಂಗೋಸ್ಕರ ದೇವ್ರ ಹತ್ರ ಬಂದಿದ್ಯಾ ಅಂದ್ರೆ ಆಶ್ಚರ್ಯ ಆಗ್ತದೆ ಮಗು. ದೇವರು ಖಂಡಿತ ನಿಮ್ ತಾಯಿನ ಕಾಪಾಡ್ತಾನೆ. ಅದಕ್ಕೆ ನೀನೊಂದ್ ಕೆಲ್ಸ ಮಾಡ್ಬೇಕು. ನೀವ್ ಏನ್ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಿ ಸ್ವಾಮಿ. ಆದ್ರೆ ನೀನಿನ್ನೂ ಚಿಕ್ಕೋನು. ಅಷ್ಟು ದೊಡ್ಡ ಕಾರ್ಯ ಮಾಡಕ್ಕಾಗುತ್ತಾ ನಿನಗೆ? ಅಷ್ಟು ಭಾರನ ನಿನ್ ಕೈಲಿ ಹೊರಕ್ಕಾಗುತ್ತೋ ಇಲ್ವೋ ಅಂತ ಸಂದೇಹ. ನಮ್ಮ ಅಮ್ಮಂಗೋಸ್ಕರ ನನ್ ಪ್ರಾಣ ಕೊಡು ಅಂದ್ರೂ ಕೊಡ್ತೀನಿ ಸ್ವಾಮಿ. ಚಿರಂಜೀವಿಯಾಗಿರು. ಪ್ರಾಣ ಎಲ್ಲ ಬೇಡಪ್ಪ. ಆದ್ರೆ 24 ಗಂಟೆಗಳ ಕಾಲ ಒಂದ್ ತೊಟ್ಟು ನೀರು ಸಹ ಕುಡಿದೆ ಉಪವಾಸ ದೀಕ್ಷೆ ತೊಟ್ಟು ಭಿಕ್ಷಾಟನೆ ಮಾಡಬೇಕು. ಮಾಡ್ತೀನಿ ಸ್ವಾಮಿ. ಅದರಿಂದ ಬರೋ ದುಡ್ಡಲ್ಲಿ ಮಹಾಮೃತ್ಯುಂಜಯ ಹೋಮ ಮಾಡಬೇಕು. ಮಾಡ್ತೀನಿ ಸ್ವಾಮಿ. ಕಾರ್ಯ ಶುರು ಮಾಡಿದ್ಮೇಲೆ ಅರ್ಧದಲ್ಲಿ ಬಿಡಬಾರ್ದು, ಪೂರ್ತಿ ಮಾಡಲೇಬೇಕು. ಮಧ್ಯದಲ್ಲಿ ಏನಾದ್ರೂ ಬಿಟ್ರೆ ನೀನ್ ಕೇಳ್ಕೊಂಡಿದ್ದು ಫಲಿಸದೇ ಇರೋ ತರ ಆಗಿ ಪರಿಸ್ಥಿತಿ ಘೋರ ಆಗ್ಬೋದು. ಇಲ್ಲ ಸ್ವಾಮಿ, ನೀವ್ ಹೇಳಿದ ತರಾನೇ ಒಂದಿನ ಪೂರ್ತಿ ಉಪವಾಸ ಇರ್ತೀನಿ. ನೀವ್ ಹೇಳ್ದಂಗೆಲ್ಲ ಮಾಡ್ತೀನಿ. ಹೋಮ ಕೂಡ ಮಾಡ್ತೀನಿ. ನಮ್ಮಮ್ಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸ್ವಾಮಿ. ಸಂಕಲ್ಪ ಫಲದಿಂದ ದೃಢಚಿತ್ತದಿಂದ ಕಾರ್ಯವನ್ನ ಪೂರ್ತಿ ಮಾಡು ಮಗು. ಮತ್ತೆ ಎಚ್ಚರಿಸ್ತಾ ಇದ್ದೀನಿ, ನಿನ್ ದೀಕ್ಷೆ ಶುರು ಮಾಡಿದ್ಮೇಲೆ ನಿಲ್ಲಿಸಬಾರ್ದು. ನಿಲ್ಸಿದ್ರೆ ಅಪಾಯ. ನನ್ ಪ್ರಾಣ ಹೋದ್ರೂ ಸರಿ, ಹೋಮ ಪೂರ್ತಿ ಮಾಡ್ತೀನಿ ಸ್ವಾಮಿ. ಸರಿ, ಕಾಷಾಯ ವಸ್ತ್ರ ಹಾಕೊಂಡು ಜೋಳಿಗೆ ಹಿಡಿದು ದೀಕ್ಷೆ ಪ್ರಾರಂಭ ಮಾಡು. ಶುಭಂ ಭೂಯಾತ್. ಶುಭಂ ಭೂಯಾತ್. ಇಷ್ಟಾರ್ಥ ಕಾರ್ಯ ಸಿದ್ಧಿರಸ್ತು. ಥ್ಯಾಂಕ್ ಯು ಡ್ಯಾಡಿ. ಮಮ್ಮಿ ಹುಷಾರು.